ನೋಡಿ ಅಂಕಲ್ ಎಲ್ಲ ಫುಲ್ ಸೆಲ್ಫಿಗಳು ತಗೊಂಡೋಗ್ತವ್ರೆ. ಒಟ್ಟಿನಾಗಿ ಇವತ್ತು ನಮ್ಮನ್ನ ಇದು ಮಾಡೋರೆಲ್ಲ ನಮ್ಮನ್ನ ನೋಡ್ಕೊಂಡೇ ಇದ್ದಾರೆ. ಬಾ ಮಣಿ ಸಾರ್ವಜನಿಕರನ್ನು ರಾಜ್ಯಾಡಳಿತ ನೋಡಿ ಪಬ್ಲಿಕ್ ರಿಯಾಕ್ಷನ್ ಹಂಗೆ ನೋಡ್ಕೊಂತಾರೆ ಎಲ್ಲರೂ ಹಿಂಗೆ ರಾಜಶಾಹಿ ಹೋಲಿಸಿದ್ರೆ ಮೈಸೂರು ರಾಜರ ಆಡಳಿತ ಜನಸಂಖ್ಯೆಯ ಆ್ಯಕ್ಚುಲಿ ಕತೆ ಹೇಳ್ತಿದ್ದಾರೆ, ಕತೆ ಕೇಳಿಸ್ಕೊಳ್ಳಿ. ನೋಡಿ ಅಲ್ಲಿ ಶೋ ತೋರಿಸ್ತಾ ಇದ್ದಾರೆ, ಇದ್ರೊಳಗಡೆ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲೇನೋ ಇದೆ, ಅದು ಹೆಸರು ನನಗೆ ಗೊತ್ತಿಲ್ಲ, ನೀವೇ ನೋಡ್ಕೊಂಬಿಡಿ. ಕ್ಯಾಮ್ರಾಗಳ ಫೋಟೋಗ್ರಫಿ, ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ. ಸರಿಯಾಗಿ ಇಲ್ಲಿರೋ ಜನರು ಕನ್ನಡ ಓದಕ್ಕೆ ಬರ್ತಲ್ಲ, ಅಷ್ಟು ದೊಡ್ಡದಾಗ ಹಾಕೋದ್ರೂ ಹೂಗಳ ಆ ಥರ ಓದ್ತಾ ಇರ್ತಾರೆ. 3 ದಿವಸದಾಯ್ತಾ 6 ದಿವಸದಾಯ್ತಾ ಗೊತ್ತಿಲ್ಲ. ಒಟ್ಟಿನಾಗ ಎಪಿಸೋಡು ಪಾರ್ಟ್ ಆಗ್ತಾ ಇರ್ತೀವಿ. ಒಂದೇ ಸಲ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅದರೊಳಗಡೆ ಕಟ್ ಮಾಡಿ ಮಾಡಿಬಿಡ್ತೀನಿ ಅಷ್ಟೇ. ಬಾ ಬೆಟ್ಟ ತುಂಬ ಜನ ಇದ್ದಾರೆ ನೋಡಿ. ಕಲರ್ ಬಟ್ಟೆಗಳು ಕಾಣಿಸ್ತಾ ಇದೆಯಲ್ಲ. ಹಾಂ, ಆಗಲೇ ಜನ ಜಾಸ್ತಿ ಇದ್ರಂತೆ, ಈಗ ಕಡಿಮೆ ಆಗಿದ್ರಂತೆ. ನಾನು ಆಗಲೇ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಬೆಟ್ಟನ. ಎಲ್ಲೋ ಕಿವಿ ತುಂಬೋ ನೆನಪಿನ ಶಿವಯೋಗ. ಕನಸುಗಾರ ಚಿತ್ರದ ಹಾಡು. ಅದು ಎಲ್ಲೋ ಕಿವಿ ತುಂಬ ರಾಗ ಪ್ರೇಮ ಆ್ಯಂಡ್ ರವಿಚಂದ್ರನ್ ಸರ್ ಮಾಡಿರೋವಂಥದ್ದು. ನೋಡಿ ಸೆಲ್ಫೀಸ್ ಇಸ್ ಗೋಯಿಂಗ್ ಆನ್ ಹಿಯರ್. ಎಲ್ಲ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ, ಫುಲ್ ಜಾಲಿ. ಈಗ ಸುಸ್ತಾಗಿ ಫುಲ್ ಖಾಲಿ. ಬನ್ನಿ, ಸ್ಟೋರಿಗೆ ಹಾಕಿಲ್ಲ ಮನೆ. ಬಾ ಆಮೇಲೆ ಹಾಕೋಣ, ಲಾಚೆ ಹೋದ್ಮೇಲೆ ಹಾಕೋಣ. ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಬೆಟ್ಟ ಬಾ, ಓಡೋಣ ಬೆಟ್ಟದ ಮೇಲೆ ಓಡೋಣ. ಹಾಂ, ಯಾರು ಪಾಸ್ ಹೋಗ್ತಾ ನೋಡೋಣ. ಸ್ಟಾರ್ಟ್. ಯಾರು ಪಾಸ್ ಮನೆಗೆ ಈಗ ಆಗ್ತಾ ಇಲ್ಲ. ನಾವಿಬ್ಬರು ರೇಸಿಂಗ್ ಹೋಗೋಣ ಅಂತಿದ್ರೆ, ಬಟ್ ಅವನಿಗೆ ಓಡೋಕ್ಕಾಗಲ್ಲ, ವಯಸ್ಸಾಗ್ಬಿಟ್ಟಿದೆ. ಮತ್ತೆ ಬಾ ಓಡೋಣ. ಬಂದಂತೆ ಯಾಕೆ ರೇಸ್ ಅಂತ ನೋಡಿ. ಸ್ಪೆಕ್ಸ್ ಇದೆ, ಕಲರ್ ಸ್ಪೆಕ್ಸ್. ಲಾಸ್ಟ್ ಇಲ್ಲಿ ಮಾಡಿಬಿಟ್ಟು ಅಪ್ ಮಾಡಿಬಿಡೋಣ ಅಂತಿದ್ದೀನಿ. ಬಾ ಮೇಲೆ ಏನಿದೆ ಬನ್ನಿ ನೋಡೋಣ. ಅಲ್ಲಿಂದ ವ್ಯೂ ಯಾವ ಥರ ಇರ್ತೈತೆ. ಬಾ ಇಲ್ಲೇ ಹೋಗೋಣ, ಹಿಂಗಿಂದ ಹೋಗ್ಬಿಟ್ಟು ಆಮೇಲೆ ನೋಡೋಣ. ಬಾ ಏನು ಬೇಡ ಬಾ, ಅವನು ಆಚೆ ಹೋಗಿ ಏನು ಬೇಕಾಗ್ತೀನಿ ನಾನು. ಫಸ್ಟ್ ನಂಗೊಂದು ಹೊಟ್ಟೆ ಹಸಿತು, ಊಟ ಮಾಡಬೇಕು. ಹಾಂ ನೋಡಿ ದೇವಸ್ಥಾನ, ಯಾವ ದೇವಸ್ಥಾನ ಅಂತಂತೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಆರಾಮ ಎಲ್ಲ ಒಳಗಡೆ ಸೇರಿಬಿಟ್ಟಿದ್ದಾರೆ. ಆರಾಮಾಗಿ ಅಲ್ಲಿ ಬೆಲ್ ಬರಿತೀನಿ ಬದಲು ಇಲ್ಲಿ ಪಾನಿ ಬರಿತೀನಿ ಬಿಡ್ಬೋದಾಯ್ತು. ಬನ್ನಿ ನೋಡ್ಕೊಳ್ಳಿ ವ್ಯೂ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಲಾಲ್ಬಾಗ್ ವ್ಯೂ. ಎಲ್ಲರೂ ಫ್ರೆಂಡ್ಸ್ ಗ್ಯಾಂಗ್ ಬಂದಿದ್ದಾರೆ. ಹಾಂ, ವಿಡಿಯೋ ಆನ್ ಆಗಿಲ್ಲ ಮನೇಲಿ. ಹಾಂ, ಆನ್ ಆಗೈತಲ್ಲ. ಹೋಗೋಣ ಆ್ಯಕ್ಚುಲಿ ಏನೂ ಇಲ್ಲ ಇಲ್ಲಿ ನೋಡಿ. ಬಾ ಅಲ್ಲಿ ಹೋಗೋಣ. ಸಿಂಗಲಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ.
ಬಾ ಮಣಿ. ನೋಡಿ ಅವಳಿಗೆ ಏನಾಯ್ತು ಏನೋ ಅದು ಅಂತ. ಬಾ ಮಣಿ, ಅಲ್ಲಿ ಒಳಗಡೆ ಏನೈತೆ ನೋಡೋಣ. ಹಾಂ ನೋಡಿ ಸಿಟಿ ವ್ಯೂ ತೋರಿಸೋದು. ಪಾ ಇಲ್ಲಿ ಬಿಟ್ಟರೆ ಇದೆ ಕಬ್ಬನ್ ಪಾರ್ಕಲ್ಲಿದೆ, ಕಂಪ್ನಿಗಳ ಮುಂದೆ ಇದೆ, ಆದರೆ ಜಾಸ್ತಿ ಎಲ್ಲೂ ಕಾಣಿಸಲ್ಲ ನಿಮಗೆ. ಬಾ ಒಳಗಡೆ ಎಲ್ಲ ಎಲ್ಲೋತಾರ ನೋಡೋಣ ಬಾ. ಕ್ಯಾಮ್ರಾ ಇಟ್ಕೊಂಡು ಹಾಂ ಎಂಟ್ರೆನ್ಸಾ? ನಾವು ಹಿಂಗೇನ ಬಂದಿದ್ದು ಅವಾಗಲೇ ಬಂದಿದ್ದು ನಾವು. ಹಾಂ ಬನ್ನಿ ಅವನು ಮುಗೀತು ಎಲ್ಲ. ಟೈಮ್ ಆಗಿಬಿಟ್ಟಿದೆ ನಮ್ಮದು. ಆ್ಯಕ್ಚುಲಿ ಫೋನ್ ಒಳಗಡೆ ಚಾರ್ಜಿಂಗ್ ಇಲ್ಲ, ಪಿನ್ನೊಂದು ತೊಗೊಂಡು ಬಂದುಬಿಟ್ಟಿದ್ರೆ ಆಗ್ಬಿಟ್ಟಿರೋ ಚಾರ್ಜರು. ಬನ್ನಿ ಹೋಗ್ತಾಯಿದ್ದೀರಿ ಲಾಲ್ಬಾಗ್ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀರಿ. ಕರ್ನಾಟಕ ಒಳಗಡೆ ಎಷ್ಟು ಹುಡುಗಿರೋರು ಅಷ್ಟು ಹುಡುಗಿರು ಇಲ್ಲೇ ಅವರೇ ತಾನೇ ಮಣಿ? ಕರ್ನಾಟಕ ಒಳಗಡೆ ಎಷ್ಟು ಹುಡುಗಿರೋರು ಅಷ್ಟು ಹುಡುಗಿರು ಇಲ್ಲೇ ಅವರಲ್ಲ. ಯಾರದು ಯಾಕೋ ಅಂತ ಕರ್ತಂಗಿದ್ರು. ಬನ್ನಿ. ಓ ಮೈ ಗಾಡ್. हाँ वही विधान ಇಲ್ಲ ದಾನವನಾಗುವೆಯಾ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ ಹೇಳು ನೀ ಹೇಳು ಹೇಳು ನೀ ಹೇಳು. ನಾನಂತೂ ತುಂಬ ಕೆಡ್ದಾಗ ಆಡ್ತೀನಿ. ಸುಮ್ಮನೆ ಪಾಪ ಅವ್ರು ಆಡ್ತಾಯಿದ್ರು ಅಂದ್ಬಿಟ್ಟು ನಾನು ಅಷ್ಟೇ ವಾಯ್ಸ್ ಹೇಳ್ತಾ ಇದ್ದೀನಿ. ಸುಮ್ಮನೆ ಒಂದು ಇರಲಿ ಅಂದ್ಬಿಟ್ಟು ಆಡಿದೆ. ಹೇಳು ನೀ ಹೇಳು ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ ಹೇಳು ನೀ ಹೇಳು ಹೇಳು ನೀ ಹೇಳು. ನೆಕ್ಸ್ಟ್ ಯಾವುದು ಸಾಂಗು? ನೋಡಿ ಆರಾಮ ಎಲ್ಲ ಸುಸ್ತಾಗ್ಬಿಟ್ಟು ಎಲ್ಲ ಕುತ್ಕೊಂಡು ತಿಂತವ್ರೆ. ನೋಡಿ ಎಲ್ಲ ನಮ್ಮ ಕಡೆನೇ ಇದೆ ಕಣ್ಣಿಗೆ ಆಲ್ಮೋಸ್ಟ್ ನೋಡಿದವರೆಲ್ಲ. ಮಾನವನ ಮಾನವ ಕುಲಕ್ಕೆ ಅಂಕಲ್ ಪಕ್ಕದಲ್ಲಿ ಹುಡುಗಿ. ಹಿಂಗೆ ಮನೆ ಬಂದಿದ್ದು ನಾವು. ಹೌ ವಿ ಕೇಮ್ ಐ ಫಾರ್ಗಾಟ್. ಸಭಾಂಗಣ ಹಿಂಗೆ ನಾವು ಹಿಂಗೆ ತಾನೇ ಬಂದಿದ್ದು. ಯಾ ವಿ ಕೇಮ್. ಅದೇ ಅವಾಗ ಹೇಳಿದ್ನಲ್ಲ ಸ್ಟಾರ್ಟಿಂಗು ಬರೋ ಮೀಟಿಂಗ್ ರೂಮು ಮೀಟಿಂಗ್ ಹಾಲಿದೆ ಎಲ್ಲ ಒಂದು ಸಲ ಮೀಟಿಂಗ್ ಮಾಡ್ಕೊಂಬರ ಅಂತ. ಅದೇ ಇದು ರಿಟರ್ನ್ ಹೋಗ್ತಾ ಇದ್ದೀರಿ. ಮುಗೀತು. ನಾನು ನೋಡೋದು ತುಂಬ ಇದೆ. ನಾವು ಒಂದು 10% ಕೂಡ ನೋಡಿಲ್ಲ. ನೋಡಿ ಇದು ಮ್ಯಾಪ್ ಇದೆ ನೋಡ್ಕೊಳ್ಳಿ. 10% ಕೂಡ ನೋಡಿಲ್ಲ. ವಾಪಸ್ ಹೋಗ್ತಾಯಿದ್ದೀರಿ. ಹಾಂ ವಾಟ್ ಇಸ್ ದಿಸ್? ಟೋಟಲ್ ಎಷ್ಟು ಎಕರೆ ಐತೆ ಅಂತ ಹಾಕೋರ? ಇಲ್ಲ ಮಣಿ ನೀರು ಕುಡಿಯೋಕೆ ನೀರು ನೋಡೋ ಅಲ್ಲಿ ಇಟ್ಕೊಂಬೋಗಿ ಮಣಿ. ಬನ್ನಿ ಫ್ರೀಯಾಗಿ ನೀರು ಕೊಡ್ತಾಯಿದ್ದಾರೆ. ಹೋಗ್ಲೇ 50 ರೂಪೀಸ್ ಕೊಟ್ಟು ತೊಗೊಂಡಿದ್ದೀರಿ. ಅದೇ ಬಾಟ್ಲಲ್ಲಿ ನೀರು ಇಟ್ಕೊಳೋಣ ಬನ್ನಿ. ಹೋಗಿ ಮಣಿ. ಕ್ಯೂ ನೋಡ್ಬಿಡು ಅಷ್ಟೇ, ನೋಡ್ಕೊಂಡು ಇಟ್ಕೊ ಅಷ್ಟೇ. ಅದಕ್ಕೊಂದು ಸಪ್ರೇಟಾಗಿ ಹೋಯ್. ಯಾಕೆ ಟೈಮ್ ವೇಸ್ಟ್ ಮಾಡೋದು? ನೋಡಿ ನೀರಿಗೆ ಕ್ಯೂ ಕಾಯ್ತದೆ. ಕ್ಯೂ ಅಲ್ಲಿ ನಿಂತಿದ್ರಿ. ಈ ನೀರು ಬರ್ತಾ ಇರೋದು ನೋಡಿದ್ರೆ ಇವತ್ತೇ ಬರೋಂಗಿಲ್ಲ. ಸೊ ಹಾಗಾಗಿ ನಾವು ಔಟ್ಸೈಡ್ ಎಲ್ಲಾದರೂ ಹಿಡ್ಕೊತೀರಿ. ಹಿಡ್ಕೊಳೋದೇನು ಬೇಡ, ಔಟ್ಸೈಡ್ ತೊಗೊಳ್ಬೋದು. ಪಿಕ್ ಎನ್ ಅಫೋರ್ಡ್.
ಅಫೋರ್ಡ್ ಮಾಡ್ಬೋದು ಔಟ್ಸೈಡು. ಬಟ್ ಇಲ್ಲಿ 50 ರುಪೀಸ್ 100 ರುಪೀಸ್ ಬರೀ ನೀರು ಬಾಟ್ಲಿ ಏನೇ ಕೇಳಲಿ. ಯಾವುದೋ ಬೇಲ್ಪುರಿ ಮಾಡಿಕೊಟ್ಟವ್ರೆ 50 ರೂಪಾಯಿ ಅಂತೆ. ಕಳ್ಳೆಪುರಿ ಹಾಕ್ಬಿಟ್ಟು ಉಪ್ಪುನೂ ಖಾರ ಹಾಕ್ಕೊಟ್ಬಿಟ್ಟವ್ರೆ, ಅದು 50 ರೂಪಾಯಿ ಅಂತೆ. ಪಾಪ ಅವ್ರ ಬಿಸ್ನೆಸ್ಸು ವರ್ಷಕ್ಕೊಂದು ಸಲ ಮಾಡ್ಕೊಂಡ್ರೆ ಏನು ಹೊಟ್ಟೆ ಪಾಡು ಅಂತೆ. ಹಾಂ ಓಕೆ ಫ್ರೇಮ್ ನೋಡಿ ಮಣಿ ಹೆಂಗೈತಂತ. ಏನು ಸಾಕು ರೇ, ನೀಟಾಗಿ ನಮ್ಮನೆ ಇಟ್ಕೊಳೋಣ ಬರ. ಹಾಂ ಬಾ ಮಣಿ, ಏನು ಟೆನ್ಷನ್ ತೊಗೊಂಬೇಡ ಬಾ. ಲೇಡಿ ಪೊಲೀಸ್ಗಂತೂ ಹೆವಿ ಟಾರ್ಚರ್ ಆಗ್ಬಿಟ್ಟಿರ್ತೈತೆ ಪಾಪ. ಕಂಟ್ರೋಲ್ ಮಾಡಿ ಏನು ಬರೀ ತುಂಬ ಹೋಗುವ ಬಂದಿರೋದು ಅಷ್ಟೇ. ಹ್ಞೂ ಏನೂ ನೋಡಿಲ್ಲ, ಲಾಸ್ಟೆಲ್ಲ ಹೋಗಿಲ್ಲ ನಾವು, ಎಲ್ಲೂ ಹೋಗಿ ಅಲ್ಲ. ಲಾಲ್ಬಾಗ್ ನೋಡಬೇಕಾದ್ರೆ 3 ದಿವಸ ನೋಡಬೇಕು. ನಾನು ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಬಂದರೆ ನಮ್ಮ ಕೈಯಲ್ಲಿ ಒಂದು 10% ಕೂಡ ಇದು ಮಾಡೋಕ್ಕಾಗಿಲ್ಲ. ಸೊ ವಾಪಸ್ ಹೋಗ್ತಾಯಿದ್ರಿ. ಬನ್ನಿ, ಎಲ್ಲ ಎಂಟ್ರಾಗೋರೆಲ್ಲ ಈಗ ಎಂಟ್ರ್ ಆಗ್ತಾಯಿದ್ದಾರೆ. ಸ್ವಲ್ಪ ಜನ ಬರೋರು ಬರ್ತಾಯಿದ್ದಾರೆ, ಹೋಗೋರು ಹೋಗ್ತಾಯಿದ್ದಾರೆ. ನಾವು ಇಲ್ಲಿಂದ 1.5 ಕಿಲೋಮೀಟ್ರ್ ಮುಂದೆ ಬಿಟ್ಟಿದ್ದೀರಿ ಬೈಕ್ನ. ಹಾಂ ಬರೋದು ಎಂಟ್ರೆನ್ಸ್ ತೋರ್ಸೋಣ. ಹಾಂ ಏನೋ ನಾನು ನೋಡಿಸ್ಲಾ ನೋಡಿ, ಎಲ್ಲ ಲಾಲ್ಬಾಗ್ ಹೋಗ್ಬಿಟ್ಟು ಬರ್ತಾಯಿದ್ದೀರಿ. ಸೊ ಯಾರಾದರೂ ಲಾಲ್ಬಾಗ್ ಬರೋಂಗಿದ್ರೆ ಫ್ಲವರ್ ಶೋ ನೋಡಬೇಕು ಅಂದರೆ ಸೊ ದಯವಿಟ್ಟು ಯಾರು ಬೈಕು ಮತ್ತು ಕಾರ್ಗಳಲ್ಲಿ ಬರಬೇಡ್ರಿ. ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೊಂದಿಲ್ಲ ಇಲ್ಲಿ, ತುಂಬ ಕ್ರೌಡ್ ಇದ್ದಾರೆ ಆ್ಯಂಡ್ ನಿಮಗೆ ಎಲ್ಲೂ ಪಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಯಾರಾದರೂ ಬಸ್ಸು ಮತ್ತು ಟ್ರೈನು ಇಲ್ಲ ಕ್ಯಾಬ್ಗಳು ಯಾವುದನ್ನ ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೇದು ಅನಿಸುತ್ತೆ. ನಾನು 2 ಕಿಲೋಮೀಟ್ರ್ ಮುಂಚೆ ಅಂದರೆ ಲಾಲ್ಬಾಗಿಂದ 2 ಕಿಲೋಮೀಟ್ರ್ ಮುಂಚೆನೇ ಒಂದು ರೆಸ್ಟೋರೆಂಟ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ನಾನು ನೋಡಿಸ್ಲಾ ನೋಡಿ, ಎಲ್ಲ ಲಾಲ್ಬಾಗ್ ಹೋಗ್ಬಿಟ್ಟು ಬರ್ತಾಯಿದ್ದೀರಿ. ಸೊ ಯಾರಾದರೂ ಲಾಲ್ಬಾಗ್ ಬರೋಂಗಿದ್ರೆ ಫ್ಲವರ್ ಶೋ ನೋಡಬೇಕು ಅಂದರೆ ಸೊ ದಯವಿಟ್ಟು ಯಾರು ಬೈಕು ಮತ್ತು ಕಾರ್ಗಳಲ್ಲಿ ಬರಬೇಡ್ರಿ. ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೊಂದಿಲ್ಲ ಇಲ್ಲಿ, ತುಂಬ ಕ್ರೌಡ್ ಇದ್ದಾರೆ ಆ್ಯಂಡ್ ನಿಮಗೆ ಎಲ್ಲೂ ಪಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಯಾರಾದರೂ ಬಸ್ಸು ಮತ್ತು ಟ್ರೈನು ಇಲ್ಲ ಕ್ಯಾಬ್ಗಳು ಯಾವುದನ್ನ ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೇದು ಅನಿಸುತ್ತೆ. ನಾನು 2 ಕಿಲೋಮೀಟ್ರ್ ಮುಂಚೆ ಅಂದರೆ ಲಾಲ್ಬಾಗಿಂದ 2 ಕಿಲೋಮೀಟ್ರ್ ಮುಂಚೆನೇ ಒಂದು ರೆಸ್ಟೋರೆಂಟ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಯಾರಾದರೂ ಬೈಕಲ್ಲಿ ಬರೋರಿದ್ದರೆ ಅಲ್ಲಿ ಯಾರೋ ಪಾಪ ಬೈಕ್ಗಳು ನಿಲ್ಲಿಸಿದ್ರು, ಅವ್ನು ಯಾರೋ ಬಂದು ಕಾಲಾಗೆಲ್ಲ ಒದ್ದಿ ಬೀಳಿಸ್ತಾ ಇದ್ದ. ಹಾಗಾಗಿ ಯಾರೇ ಲಾಲ್ಬಾಗ್ ಫ್ಲವರ್ ಶೋ ನೋಡಬೇಕಂದ್ರೆ ಬೈಕು ಮತ್ತು ಕಾರ್ಗಳಲ್ಲಿ ಅವಾಯ್ಡ್ ಮಾಡಿಬಿಟ್ಟು ಆರಾಮಾಗಿ ಬಸ್ಸು ಮತ್ತು ಕ್ಯಾಬ್ ಮಾಡಿಕೊಂಡು ಇಲ್ಲ ಮೆಟ್ರೋದಲ್ಲಿ ಬಂದ್ಬಿಡಿ. ಸೊ ಆ್ಯಂಡ್ ಯಾರೇ ನೋಡ್ತಾ ಇದ್ರೋ ಅವರೆಲ್ಲ ನಮ್ಮ ಚಾನಲ್ನ ನಿಮ್ಗೆ ಇಷ್ಟ ಆಯ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮ್ಮ ಡೌಟ್ಸ್ ಇತ್ತಂದರೆ ಏನಾದ್ರು ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಕಮೆಂಟ್ರ ಮುಖಾಂತರ ಇದು ಮಾಡಿ. ಕಮೆಂಟ್ಸ್ ಮುಖಾಂತರ ನಿಮ್ಮ ಒಪಿನಿಯನ್ ಹೇಳ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನುರಾಜ್ ಕನ್ನಡ ವ್ಲಾಗ್. ನಾನು ಆ ಥರ ಚಾಲೆಂಜ್ಗಿನಲ್ಲೆಲ್ಲ ಹೆಸರೆಲ್ಲ ಆ ಥರ ಏನೂ ಮಾಡಿಲ್ಲ, ನನ್ನ ಹೆಸರಲ್ಲೇ ಮಾಡ್ತಾಯಿದ್ದೀನಿ. ಮನುರಾಜ್ ಅಂತ ಓಪನ್ ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ. ಸೊ ಬಾಯ್ ಗಾಯ್ಸ್, ಬಾಯ್, ಟೇಕ್ ಕೇರ್. ನೋಡಿ ಟಾನಿಕ್ಕು ಬೇಕಾದ್ರೆಲ್ಲ ಹೋಗಿ ತೊಗೊಂಡ್ಬಿಡ್ಬೋದು ಟಾನಿಕ್ನ. ವಾಪಸ್ ಹೋಗ್ತಿದೆ ನೋಡಿ ಕೋರಮಂಗಲ ಫೋರಮ್ ಮಾಲ್, ನೆಕ್ಸಸ್ ಫಾರ್ಮಲ್ ಟಾನಿಕ್ಕು ಹೋಗಿ ತೊಗೊಂಡ್ಬಿಡ್ಬೋದು. ಟಾನಿಕ್ಕೆ ಅದು MRP. ನಾನು ಇದೇ ಅದು ಸಕ್ಕತ್ತಾಗೈತೆ. ಮಹೇಜ ಆರ್ಕಿಡ್ ಒಳಗಡೆ ಶ್ರೀನಿವಾಗಿಲು ಅಂತ ಇಲ್ಲಿ ರೈಟ್ ಎತ್ಕೊಂಡ್ರೆ ಇಲ್ಲಿಂದ 200 ಮೀಟ್ರ್. ನಮ್ಮಪ್ಪ ಹುಟ್ಟಿ ಬೆಳೆದಿದ್ದೆಲ್ಲ ಚಲ್ಲಘಟ್ಟ. ನಮ್ಮಪ್ಪ ಅಂದರೆ ವಿಡಿಯೋಕ್ಕೆ ಮನೆ ಅಂದರೆ ನಮ್ಮಪ್ಪ ಅವ್ರಿಗೆ ಇಲ್ಲಿ ಮನೆಗಳು ಮಾಡಿ ಇಲ್ಲಿ ಕೊಟ್ಟಿದ್ದು ಶ್ರೀನಿವಾಗಿಲು ಒಳಗಡೆ. ಅಲ್ಲಿ ಪಾಪ ಯಾರೋ ಒಬ್ಬನು ಸೆಂಟ್ರ್ ಒಳಗಡೆ ಮೋಸ ಮಾಡಿಬಿಟ್ಟು ಮನೆ ಅಲ್ಲಿ ಹೋಗಿ ಮುಂದೆ. ಹಾಂ ಇಲ್ಲ ಹಿಂಗೆ ಮುಂದೆ ಹೋಗು. ಬರೀ 1 ಲಕ್ಷ ಕೊಟ್ಬಿಟ್ಟು ಅವಾಗ ಎಂಬಾಕ್ಸ್ಬಿಟ್ರು. ಇವಾಗ ಓಡ್ತೈತಿ ಇಲ್ಲೊಂದು 2.5 ಕೋಟಿ 3 ಕೋಟಿ. ಬಿಡ್ತಾರೆ ಇವರು.